ಮಧ್ಯಪ್ರಾಚ್ಯ ಮಹಾಯುದ್ಧದಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಿಂತ ಅತಿದೊಡ್ಡ ಸುದ್ದಿ ಸ್ಫೋಟ. ನಿಗೂಢ ಗುಹೆಯಲ್ಲಿ ಬದುಕಿದ್ದಾನ ಇರಾನ್ ಸರ್ವಾಧಿಕಾರಿ. ಅಮೆರಿಕಾಗೆ ಶುರುವಾಯಿತು ನಡುಕ. ನಮಸ್ಕಾರ ವೀಕ್ಷಕರೇ, ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಈ ಭೀಕರ ಕಾಳಗದಲ್ಲಿ ದಿನಕ್ಕೊಂದು ಊಹಿಸಲಾಗದ ತಿರುವುಗಳು ಎದುರಾಗ್ತಾ ಇದ್ದಾವೆ. ಆಕಾಶದಿಂದ ಮಳೆಯಂತೆ ಸುರಿತಾ ಇರುವ ಕ್ಷಿಪಣಿಗಳ ಆರ್ಭಟದ ನಡುವೆ ಇದೀಗ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ನ್ಯೂಕ್ಲಿಯರ್ ಬಾಂಬ್ಗಿಂತಲೂ ಡಬಲ್ ಸ್ಟ್ರಾಂಗ್ ಆಗಿರುವ ಸುದ್ದಿಯೊಂದು ದಿಢೀರನೆ ಸ್ಫೋಟಗೊಂಡಿದೆ. ಇಷ್ಟು ದಿನ ಇಡೀ ಜಗತ್ತು ಏನಂದ್ಕೊಂಡಿತ್ತು? ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸಿದಂತಹ ಭಾರೀ ಕಾರ್ಯಾಚರಣೆಯಲ್ಲಿ ಇರಾನನ್ನ ದಶಕಗಳಿಂದ ಉಕ್ಕಿನ ಮುಷ್ಟಿಯಿಂದ ಹಿಡಿದಿಟ್ಟುಕೊಂಡಿದ್ದ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಯುಗಾಂತ್ಯವಾಗಿದೆ, ಆತನನ್ನ ಸುಟ್ಟು ಭಸ್ಮ ಮಾಡಿದೆ ಎಂತೆಲ್ಲ ನಂಬಲಾಗಿತ್ತು. ಸ್ವತಃ ಅಮೆರಿಕ ಕೂಡ ಇದೇ ಗುಂಗಿನಲ್ಲಿ ವಿಜಯದ ನಗೆ ಬೀರ್ತಾಗಿತ್ತು. ಆದರೆ ವೀಕ್ಷಕರೇ, ಈಗ ಮಧ್ಯಪ್ರಾಚ್ಯದ ಮೂಲೆ ಮೂಲೆಯಲ್ಲಿ ಇರಾನ್ನ ಸೇನಾಧಿಕಾರಿಗಳ ವಾಕಿಟಾಕಿಗಳಲ್ಲಿ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಾಗಿದೆ. ಅದೇನೆಂದರೆ, ನಮ್ಮ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಇನ್ನೂ ಜೀವಂತವಾಗಿದ್ದಾರೆ. ಅವರು ಇರಾನ್ನ ಅತ್ಯಂತ ನಿಗೂಢವಾದ, ಯಾರಿಗೂ ತಿಳಿಯದ ಭೂಗತ ಗುಹೆಯೊಂದರಲ್ಲಿ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದಾರೆ ಅನ್ನೋ ಮೈ ಜುಮ್ಮೆನಿಸೋ ಮಾಹಿತಿ ಹೊರಬಿದ್ದಿದೆಯಂತೆ. ಆದರೆ ಅಮೆರಿಕ ಮಾತ್ರ ಇದು ಶುದ್ಧ ಸುಳ್ಳು, ಇರಾನ್ ಸೇನೆ ಕೇವಲ ಪ್ರಚಾರಕ್ಕಾಗಿ ಹೀಗೆ ಮಾಡ್ತಾ ಇದೆ ಅಂತ ಸುದ್ದಿಯನ್ನ ತಳ್ಳಿ ಹಾಕ್ತಾಗಿದ್ದಾರೆ. ಅಷ್ಟಕ್ಕೂ ಈ ಸುದ್ದಿಯಲ್ಲಿ ಅಸಲಿ ಸತ್ಯ ಏನಾದರೂ ಇದೆಯಾ? ಅಮೆರಿಕ ಈ ಸುದ್ದಿಯನ್ನ ಸುಳ್ಳು ಅಂತ ಹೇಳ್ತಾ ಇರುವುದರ ಹಿಂದಿನ ಭಯವೇನು? ಒಂದು ವೇಳೆ ಇರಾನ್ನ ಸರ್ವಾಧಿಕಾರಿ ಖಮೇನಿ ನಿಜವಾಗಿಯೂ ಬದುಕಿದ್ರೆ ಏನಾಗತ್ತೆ? ಮುಂದೇನಾಗಬಹುದು? ಯುದ್ಧದ ಭೀಕರತೆ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟತ್ತೆ? ಅಮೆರಿಕ ಅಂದುಕೊಂಡಂತೆ ಇರಾನನ್ನು ಸಂಪೂರ್ಣವಾಗಿ ತನ್ನ ಕೈವಶ ಮಾಡಿಕೊಳ್ಳೋದು ಸುಲಭವಾಗುತ್ತಾ, ಅಥವಾ ಅದು ಅಮೆರಿಕ ಪಾಲಿಗೆ ಕರಾಳ ದುಸ್ವಪ್ನವಾಗಿ ಕಾಡಲಿದೆಯಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ನಿದ್ದೆಗೆಡಿಸಿರುವ ಈ ಮಿಸ್ಟರಿಯ ಪ್ರತಿಯೊಂದು ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮಗೇನನ್ಸುತ್ತೆ? ಇರಾನ್ ನಾಯಕ ನಿಜವಾಗಲೂ ಭೂಗತ ಲೋಕದಲ್ಲಿ ಸೇಫ್ ಆಗಿದ್ದಾನ? ಒಂದು ವೇಳೆ ಆತ ಬದುಕಿ ಬಂದರೆ ಅಮೆರಿಕ ಮತ್ತು ಇಸ್ರೇಲ್ ಸ್ಥಿತಿ ಏನಾಗಬಹುದು? ಅಮೆರಿಕ ಇರಾನನ್ನ ಸಂಪೂರ್ಣವಾಗಿ ಕೈವಶ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ? ಅಮೆರಿಕ ಕಂಡಿರುವ ಇಸ್ಲಾಮಿಕ್ ಆಡಳಿತ ಅಂತ್ಯ ಮಾಡುವ ಕನಸನ್ನ ಕಂಡಿದ್ದನಲ್ಲ ಈ ಟ್ರಂಪ್, ಈ ಕನಸು ಭಗ್ನವಾಗುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಿಮಗೇನನ್ಸುತ್ತೆ? ಇರಾನ್ನಲ್ಲಿ ಈ ಖಮೇನಿ ಅಂತ್ಯವಾಗಬೇಕಾ? ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಇರಾನ್ಗೋ ಅಥವಾ ಅಮೆರಿಕ ಇಸ್ರೇಲ್ಗೋ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಯುದ್ಧದಲ್ಲಿ ಯಾವಾಗಲೂ ಮೊದಲ ಬಲಿಯಾಗುವುದು ಸತ್ಯ. ಆದರೆ ಸಾವಿನ ಸರಣಿ ಸುನಾಮಿಯಾಗಿ ಹೋಗ್ಬಿಡತ್ತೆ. ಆದರೆ ಕೆಲವೊಂದಿಷ್ಟು ಬಾರಿ ಸುಳ್ಳಿನ ರೂಪದಲ್ಲಿ ಬರುವ ಸುದ್ದಿಗಳೇ ವಾಸ್ತವವಾಗಿರತ್ತೆ. ಈಗ ಖಮೇನಿ ಬದುಕಿದ್ದಾನೆ ಅನ್ನುವಂತಹ ಸುದ್ದಿ ಕೇವಲ ಗಾಳಿಯಲ್ಲಿ ತೇಲಿ ಬರ್ತಾ ಇರುವ ಮಾತಲ್ಲ. ಇದರ ಹಿಂದೆ ಇರಾನ್ನ ಅತ್ಯಂತ ಬಲಿಷ್ಠ ಭೌಗೋಳಿಕ ರಹಸ್ಯವೊಂದು ಅಡಗಿದೆ. ಇರಾನ್ ದೇಶದ ಭೂಪಟವನ್ನು ನೀವು ಒಮ್ಮೆ ಗಮನಿಸಿದರೆ ಅಲ್ಲಿ ಬಹುಪಾಲು ಪ್ರದೇಶಗಳು ಅಭೇದ್ಯವಾದ ಬೃಹತ್ ಪರ್ವತಗಳ ಶ್ರೇಣಿಯಿಂದ ಕೂಡಿದೆ. ಜಾಂಗ್ರೋಸ್ ಪರ್ವತ ಶ್ರೇಣಿಗಳಂತಹ ಜಾಗಗಳಲ್ಲಿ ಇರಾನ್ ಸೇನೆ ಕೇವಲ ಗುಡಿಸಿಲುಗಳನ್ನು ಕಟ್ಟಿಲ್ಲ, ಬದಲಾಗಿ ಭೂಮಿಯ 100 ಅಡಿಗಳಲ್ಲಿ ಪರ್ವತಗಳನ್ನು ಕೊರೆದು ನ್ಯೂಕ್ಲಿಯರ್ ಬಾಂಬ್ ಇದ್ರೂ ಒಂದು ಸಣ್ಣ ಬಿರುಕು ಕೂಡ ಬಿಡದಂತಹ ಅತ್ಯಂತ ಭದ್ರವಾದ ಸುಭದ್ರವಾದ ಬಂಕರ್ಗಳನ್ನು, ರಹಸ್ಯ ಗುಹೆಗಳನ್ನು ನಿರ್ಮಾಣ ಮಾಡಿದೆ. ತನ್ನ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇರಾನ್ ಬಚ್ಚಿಟ್ಟಿರುವುದೇ ಇಂತಹ ನಿಗೂಢ ಗುಹೆಗಳಲ್ಲಿ. ಈಗ ಹರಿದಾಡ್ತಾ ಇರುವ ಮಾಹಿತಿಯ ಪ್ರಕಾರ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸುವ ಮುನ್ನ ಇರಾನ್ನ ಗುಪ್ತಚರ ಇಲಾಖೆ ಖಮೇನಿ ಅವರನ್ನು ಸುರಕ್ಷಿತವಾಗಿ ಇಂತಹದ್ದೇ ಒಂದು ಅಜ್ಞಾತ ಸ್ಥಳಕ್ಕೆ, ಯಾರಿಗೂ GPS ಮೂಲಕವೂ ಟ್ರ್ಯಾಕ್ ಮಾಡಲು ಸಾಧ್ಯವಾಗದಂತಹ ಗುಹೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಇಲ್ಲಿಂದಲೇ ಅವರು ಇಡೀ ಯುದ್ಧದ ಕಮಾಂಡನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅಂತ ಸುದ್ದಿ ಅಸಲಿ ಸಾರಾಂಶ ಹೇಳಲಾಗ್ತಾಗಿದೆ. ಖಮೇನಿ ಬದುಕಿದ್ದಾನೆ ಎನ್ನುವ ಸುದ್ದಿ ಹೊರಬೀಳ್ತಾಗಿದ್ದಂತೆ ಅಮೆರಿಕದ ಪೆಂಟಗಾನ್ ಒಂದು ರೀತಿಯಲ್ಲಿ ಆತಂಕದ ಅಲೆ ಸೃಷ್ಟಿಯಾಗಿದೆ. ತಕ್ಷಣವೇ ಮಾಧ್ಯಮಗಳ ಮುಂದೆ ಬಂದು ಅಮೆರಿಕದ ಅಧಿಕಾರಿಗಳು ಇದು 100ಕ್ಕೆ 100ರಷ್ಟು ಸುಳ್ಳು, ಖಮೇನಿ ಈಗ ಇಲ್ಲ, ಇರಾನ್ ತನ್ನ ಸೈನಿಕರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವುದಕ್ಕೆ ಇಂತಹ ಕಟ್ಟುಕತೆಗಳನ್ನು ಹೇಳ್ತಾ ಇದ್ದಾರೆ, ಹಬ್ಬಿಸ್ತಾ ಇದ್ದಾರೆ ಅಂತ ವಾದ ಮಾಡ್ತಿದ್ದಾರೆ. ಅಷ್ಟಕ್ಕೂ ಅಮೆರಿಕ ಈ ಸುದ್ದಿಯನ್ನು ಇಷ್ಟೊಂದು ಅವಸರದಲ್ಲಿ ತಳ್ಳಿ ಹಾಕ್ತಾ ಇರೋದಾದರೂ ಯಾಕೆ? ಇದರ ಹಿಂದೆ ಅಮೆರಿಕದ ಬಹುದೊಡ್ಡ ಸೈಕಾಲಜಿಕಲ್ ವಾರ್ ಅಂದರೆ ಮಾನಸಿಕ ಯುದ್ಧದ ತಂತ್ರ ಇದೆ.
ವೀಕ್ಷಕರೇ, ಯುದ್ಧದಲ್ಲಿ ಶತ್ರು ಪಡೆಯ ನಾಯಕರು ಇಲ್ಲವಾದರೆ ಆ ಪಡೆಯ ಸೈನಿಕರು ಅರ್ಧ ಯುದ್ಧವನ್ನ ಅಲ್ಲಿಗೆ ಸೋಲ್ತಾರೆ. ಅವರಿಗೆ ಮಾರ್ಗದರ್ಶನ ನೀಡುವವರಿಲ್ಲದೆ ಶಸ್ತ್ರಾಸ್ತ್ರಗಳನ್ನು ಕೆಳಗಿಡ್ತಾರೆ. ಅಮೆರಿಕಾಗೆ ಬೇಕಾದದ್ದು ಕೂಡ ಇದೆ. ನಿಮ್ಮ ನಾಯಕನೇ ಇಲ್ಲ, ಇನ್ನು ನೀವೇನು ಯುದ್ಧ ಮಾಡಿ ಏನು ಪ್ರಯೋಜನ, ಶರಣಾಗ್ಬಿಡಿ ಅನ್ನೋ ಸಂದೇಶವನ್ನು ಇರಾನ್ ಸೈನಿಕರ ತಲೆಗೆ ತುಂಬುವ ಅಮೆರಿಕಾದ ತಂತ್ರ. ಒಂದು ವೇಳೆ ಅಮೆರಿಕ ಹೌದು ಖಮೇನಿ ಬದುಕಿರಬಹುದು ಅಂತ ಒಪ್ಪಿಕೊಂಡ್ರೆ ಅದು ಅಮೆರಿಕಾಗೆ ಬೇಹುಗಾರಿಕಾ ವೈಫಲ್ಯವನ್ನು ಜಗತ್ತಿನ ಎದುರು ಒಪ್ಪಿಕೊಂಡಂತೆ ಆಗತ್ತೆ. ಇಷ್ಟೆಲ್ಲ ಟೆಕ್ನಾಲಜಿ, ಇಷ್ಟೆಲ್ಲ ಸ್ಯಾಟಲೈಟ್ಗಳನ್ನು ಇಟ್ಟುಕೊಂಡು ಶತ್ರು ದೇಶದ ನಾಯಕನನ್ನು ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಅದು ಅಮೆರಿಕಾದ ಪ್ರತಿಷ್ಠೆಗೆ ಬೀಳುವ ಬಹುದೊಡ್ಡ ಪೆಟ್ಟು. ಹೀಗಾಗಿಯೇ ಅಮೆರಿಕ ಈ ಸುದ್ದಿಯನ್ನು ಕಟುವಾಗಿ ವಿರೋಧ ಮಾಡ್ತಾಗಿದೆ. ಈಗ ನಮ್ಮ ಮುಂದಿರುವ ಅತಿದೊಡ್ಡ ಪ್ರಶ್ನೆ ಅಂದರೆ, ಸಪೋಸ್ ಈ ನಿಗೂಢ ಗುಹೆಯಲ್ಲಿ ಖಮೇನಿ ನಿಜಕ್ಕೂ ಬದುಕಿದ್ದಾನೆ ಅಂತ ಅನ್ಕೊಳ್ಳೋಣ, ಮುಂದೇನಾಗತ್ತೆ? ಈ ಪ್ರಶ್ನೆಗೆ ಉತ್ತರ ತುಂಬ ಭಯಾನಕವಾಗಿದೆ. ಒಂದು ವೇಳೆ ಈ ಖಮೇನಿ ಬದುಕಿದ್ದಾನೆ ಎನ್ನುವುದು ಅಧಿಕೃತವಾಗಿ ಜಗತ್ತಿಗೆ, ವಿಶೇಷವಾಗಿ ಇರಾನ್ನ ಜನತೆಗೆ ಮತ್ತು ಸೇನೆಗೆ ಗೊತ್ತಾದರೆ ಈ ಯುದ್ಧದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಡತ್ತೆ. ಯುದ್ಧದ ಭೀಕರತೆ ಈಗಿರುವುದಕ್ಕಿಂತ 100 ಪಟ್ಟು ಡಬಲ್ ಆಗಿರುತ್ತೆ. ಯಾಕೆ ಗೊತ್ತಾ? ಇರಾನ್ನಲ್ಲಿ ಖಮೇನಿ ಕೇವಲ ಒಬ್ಬ ರಾಜಕೀಯ ನಾಯಕನಲ್ಲ ಅಥವಾ ರಾಜಕಾರಣಿಯಲ್ಲ, ಆತ ದೇಶದ ಸುಪ್ರೀಂ ಲೀಡರ್, ಕೋಟ್ಯಾಂತರ ಶಿಯಾ ಮುಸಲ್ಮಾನರ ಪಾಲಿಗೆ ದೇವರ ಸಮಾನ. ಇಂತಹ ನಾಯಕ ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರದ ಕಣ್ಣಿಗೆ ಮಣ್ಣೆರಚಿ ಸಾವಿನ ದವಡೆಯಿಂದ ಪಾರಾಗಿ ಬಂದರೆ ಅವರನ್ನ ಇರಾನ್ನ ಜನತೆ ಒಂದು ಅದ್ಭುತ ಶಕ್ತಿ ಅಂತ ಭಾವಿಸ್ತಾರೆ. ಇದರಿಂದ ಇರಾನ್ ರೆವಲ್ಯೂಷನ್ ಗಾರ್ಡ್ಸ್ ಮತ್ತು ಅವರ ಬೆಂಬಲಿತ ಪ್ರಾಕ್ಸಿ ಗುಂಪುಗಳಾಗಿರೋ ಲೆಬನಾನ್, ಹಿಜ್ಬುಲ್ಲಾ, ಯಮನ್ ಹೌತಿಗಳು ಮತ್ತು ಇರಾಕ್ನ ಉಗ್ರ ಗುಂಪುಗಳಿಗೆ ಆಕಾಶವೇ ಕೈಗೆ ಸಿಕ್ಕಂತಾಗತ್ತೆ. ನಮ್ಮ ನಾಯಕ ನಮ್ಮೊಂದಿಗಿದ್ದಾನೆ, ಇದು ಧರ್ಮಯುದ್ಧ ಅನ್ನೋ ಭಾವನೆ ಅವರಲ್ಲಿ ಭುಗಿಲೇಳತ್ತೆ. ಅವರು ಈ ಯುದ್ಧವನ್ನು ಕೇವಲ ದೇಶಕ್ಕಾಗಿ ಅಲ್ಲ, ತಮ್ಮ ನಾಯಕನ ಮೇಲಿನ ಭಕ್ತಿಗಾಗಿ ಅತ್ಯಂತ ಕ್ರೂರವಾಗಿ ಹೋರಾಡೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಸರ್ವೋಚ್ಚ ನಾಯಕನ ಆದೇಶದ ಮೇರೆಗೆ ಇರಾನ್ ತನ್ನ ಅಂತಿಮ ಅಸ್ತ್ರವಾಗಿರೋ ನ್ಯೂಕ್ಲಿಯರ್ ಬಾಂಬ್ ಅಥವಾ ಅತ್ಯಂತ ವಿನಾಶಕಾರಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ನೇರವಾಗಿ ಇಸ್ರೇಲ್ನ ಮಹಾನಗರಗಳ ಮೇಲೆ ಮತ್ತು ಗಲ್ಫ್ನಲ್ಲಿರುವ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ಪ್ರಯೋಗಿಸೋದಕ್ಕೆ 1 ಸೆಕೆಂಡ್ ಕೂಡ ಹಿಂದೇಟು ಹಾಕೋದಿಲ್ಲ. ಆಗ ಇಡೀ ಮಧ್ಯಪ್ರಾಚ್ಯ ಅಕ್ಷರಶಃ ಬೆಂಕಿಯ ಸಮುದ್ರವಾಗಿ ಬದಲಾಗುತ್ತೆ. ಇನ್ನು ಅಮೆರಿಕದ ಅಂತಿಮ ಗುರಿಯ ಬಗ್ಗೆ ನಾವು ನೋಡೋಣ. ಅಮೆರಿಕದ ಉದ್ದೇಶ ಕೇವಲ ಇರಾನ್ ಮೇಲೆ ಬಾಂಬ್ ಹಾಕಿ ಸುಮ್ಮನಾಗೋದಲ್ಲ. ಇರಾನ್ನಲ್ಲಿರುವ ಈಗಿನ ಕಟ್ಟರ್ಪಂಥಿ ಸರ್ಕಾರವನ್ನು, ಅಂದರೆ ಇಸ್ಲಾಮಿಕ್ ಆಡಳಿತವನ್ನು ಸಂಪೂರ್ಣವಾಗಿ ಕಿತ್ತೊಗೆದು ಅಲ್ಲಿ ತನಗೆ ಬೇಕಾದ, ತನ್ನ ಮಾತು ಕೇಳುವ ಒಂದು ಪೊಪೆಟ್ ಸರ್ಕಾರವನ್ನು ತರುವುದು, ಅಂದರೆ ರೆಜಿಮ್ ಚೇಂಜ್ ಮಾಡುವುದು ಅಮೆರಿಕಾದ ಬಹುದೊಡ್ಡ ಕನಸಾಗಿದೆ. ಆ ಮೂಲಕ ಇಡೀ ಇರಾನನ್ನು ತನ್ನ ಪರೋಕ್ಷ ಹಿಡಿತಕ್ಕೆ, ತನ್ನ ಕೈವಶಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದು ವಾಷಿಂಗ್ಟನ್ನ ಪ್ಲಾನ್ ಆಗಿದೆ. ಖಮೇನಿ ಇಲ್ಲವಾಗಿದ್ದರೆ ಆ ದೇಶದೊಳಗೆ ಅಧಿಕಾರಕ್ಕಾಗಿ ಕಚ್ಚಾಟ ಶುರುವಾಗಿ ಜನರೇ ದಂಗೆ ಎದ್ದು ಅಮೆರಿಕಾದ ಕೆಲಸ ಸುಲಭವಾಗ್ತಾಗಿತ್ತು. ಆದರೆ ಸಪೋಸ್ ಖಮೇನಿ ಗುಹೆಯಲ್ಲಿ ಕುಳಿತು ಉಸಿರಾಡ್ತಾ ಇದ್ರೆ ಮುಂದೆ ಯಾರೂ ಕೂಡ ಇರಾನನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ವೀಕ್ಷಕರೇ, ಈಗ ಅಮೆರಿಕದ ಇರಾನ್ ಕೈವಶದ ಕನಸು ಒಂದು ಕರಾಳ ದುಸ್ವಪ್ನವಾಗಿ, ಅಕ್ಷರಶಃ ಇಂಪಾಸಿಬಲ್ ಟಾಸ್ಕ್ ಆಗಿ ಬದಲಾಗ್ತಾಗಿದೆ. ಯಾಕಂದರೆ ಇರಾನ್ ಅನ್ನೋದು ಇರಾಕ್ ಅಥವಾ ಅಫ್ಘಾನಿಸ್ತಾನದಂತಹ ಸಣ್ಣ ದೇಶ ಅಲ್ವೇ ಅಲ್ಲ. ಅದೊಂದು ಭೌಗೋಳಿಕವಾಗಿ ಅತಿ ದೊಡ್ಡ ಮತ್ತು ಅತ್ಯಂತ ಕ್ಲಿಷ್ಟಕರವಾದ ಮರಳುಗಾಡು ಮತ್ತು ಬೆಟ್ಟಗುಡ್ಡಗಳ ರಾಷ್ಟ್ರ. ಅಲ್ಲಿನ ಸೇನೆ ತಮ್ಮ ನೆಲದ ಪ್ರತಿಯೊಂದು ಇಂಚಿನ ಅರಿವಿದೆ. ಸರ್ವೋಚ್ಚ ನಾಯಕ ಜೀವಂತವಾಗಿದ್ದಾರೆ ಎನ್ನೋ ಒಂದೇ ಒಂದು ಸಂದೇಶ ಇಡೀ ಇರಾನ್ನ ಜನತೆಯನ್ನು ಒಗ್ಗೂಡಿಸುತ್ತೆ. ಅಮೆರಿಕ ತನ್ನ ಭೂಸೇನೆಯನ್ನು ಇರಾನ್ನೊಳಗೆ ಇಳಿಸಿದ್ರೆ ಅದು ಅಮೆರಿಕಾದ ಇತಿಹಾಸದಲ್ಲಿ ಅತಿ ದೊಡ್ಡ ತಪ್ಪು ಹೆಜ್ಜೆಯಾಗತ್ತೆ. ವಿಯೆಟ್ನಾಂ ಮತ್ತು ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಸೇನೆ ಹೇಗೆ ವರ್ಷಗಟ್ಟಲೆ ಒದ್ದಾಡಿ ಸೋತು ಸುಣ್ಣವಾಗಿ ವಾಪಸ್ ಬಂತೋ ಅದಕ್ಕಿಂತ ಭೀಕರವಾದ ಮುಖಭಂಗವನ್ನು ಇರಾನ್ನಲ್ಲಿ ಎದುರಿಸಬೇಕಾಗತ್ತೆ. ಖಮೇನಿ ಜೀವಂತವಾಗಿದ್ದರೆ ಆ ದೇಶದ ಆಡಳಿತ ವ್ಯವಸ್ಥೆ ಕುಸಿಯೋದಿಲ್ಲ. ಅಮೆರಿಕಾಗೆ ಆ ದೇಶವನ್ನು ಒಳಹೊಕ್ಕು ವಶಪಡಿಸಿಕೊಳ್ಳೋದು ಎಂದಿಗೂ ಕೂಡ ಸುಲಭದ ತುತ್ತಾಗುವುದಿಲ್ಲ. ಒಟ್ಟಾರೆಯಾಗಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವರ ಇರುವಿಕೆಯ ಸುತ್ತ ಹೆಣೆಯಲಾಗಿರುವಂತಹ ಈ ರಹಸ್ಯ ಇಡೀ ಜಾಗತಿಕ ರಾಜಕಾರಣದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಅಮೆರಿಕ ಹೇಳುವಂತೆ ನಿಜಕ್ಕೂ ಖಮೇನಿ ಇದಾನೋ ಅಥವಾ ಸತ್ತಿದನೋ ಗೊತ್ತಿಲ್ಲ, ಅಥವಾ ಇರಾನ್ನ ಆಳವಾದ ಗುಹೆಯಲ್ಲಿ ಕುಳಿತು ಜಗತ್ತು ಊಹಿಸಲು ಸಾಧ್ಯವಾಗದಂತಹ ಒಂದು ಬೃಹತ್ ಪ್ರತಿದಾಳಿಗೆ ಮಾಸ್ಟರ್ ಪ್ಲಾನ್ ರೂಪಿಸ್ತಾ ಇದ್ದಾನ.
ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಕೊಡಬೇಕು. ಆದರೆ ಒಂದು ಮಾತು ಮಾತ್ರ ಸತ್ಯ, ಖಮೇನಿ ಬದುಕಿದ್ದಾರೆ ಎನ್ನುವ ವದಂತಿಯೇ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳ ನಿದ್ದೆಗೆಡಿಸಿರುವುದಂತೂ ಸುಳ್ಳಲ್ಲ. ಯುದ್ಧದ ಅಂತಿಮ ಘಟ್ಟ ಇನ್ನಷ್ಟು ರೋಚಕವಾಗಿರಲಿದೆ. ಆದರೆ ಎಲ್ಲೋ ಒಂದು ಕಡೆ ಹೇಳೋ ಹಾಗೆ ಎಲ್ಲೂ ಕೂಡ ಅವರ ಬಾಡಿ ಸಿಕ್ಕಿದೆ ಅಂತ ಹೇಳ್ತಾರೆ, ಅಥವಾ ಗೊತ್ತಿಲ್ಲ ಅದನ್ನು ಹೆಂಗೆ ಅಲ್ಲಿ ಬಿಂಬಿಸಲಾಗ್ತಾ ಇದೆ ಅಂತ. ಈ ಕ್ಷಣದವರೆಗೂ ಇರಾನ್ನ ಅಧ್ಯಕ್ಷ ಅಥವಾ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಬದುಕಿಲ್ಲ. ಆತ ಈಗಾಗಲೇ ಸತ್ತು ಹೋಗಿಬಿಟ್ಟಿದ್ದಾನೆ, ಸುಟ್ಟು ಭಸ್ಮವಾಗಿದ್ದಾನೆ, ಸರ್ವನಾಶವಾಗಿದ್ದಾನೆ. ಈತ ಸತ್ತಿದ್ದಾನೆ ಅನ್ನುವಂತಹ ಸುದ್ದಿ ಅಥವಾ ಈತ ಬದುಕುಳಿದಿಲ್ಲ ಅನ್ನುವಂತಹ ಸುದ್ದಿ ಕೆಲವೊಂದಿಷ್ಟು ಜನರಿಗೆ, ಇರಾನಿನಲ್ಲಿರುವವರಿಗೆ ಖುಷಿಯ ಸುದ್ದಿ ಆಗಿದೆ. ಅದರಲ್ಲೂ ಮಹಿಳೆಯರಿಗೆ ಖುಷಿಯ ಸುದ್ದಿ. ಯಾಕಂತಂದರೆ ಈತ ಅಷ್ಟೇ ಕಠೋರವಾಗಿರುವಂತಹ ಮಹಿಳೆಯರ ಮೇಲೆ ನಿಯಮಗಳನ್ನು ಹೇರಿದ್ದ. ಆತ ಹೋದ ಮೇಲೆ ಈಗ ಇರಾನ್ ಸ್ವತಂತ್ರ ರಾಷ್ಟ್ರವಾಗಿ ಬದುಕತ್ತಪ್ಪ ಅನ್ನುವಂತಹ ಊಹೆಯಲ್ಲಿ ಇರಾನ್ನ ಜನ ಸಂಭ್ರಮ ಪಡ್ತಾ ಇದ್ದಾರೆ. ಆದರೆ ಹೇಳೋಕ್ಕಾಗಲ್ಲ, 100% ಅಲ್ಲಿ 90% ಇದು ಸುಳ್ಳು ಸುದ್ದಿ ಅಂತಲೇ ಹೇಳಬಹುದು. ಯಾವುದೇ ಪುರಾವೆಗಳಿಲ್ಲ. ಸೊ ಹೀಗಾಗಿ ಇರಾನ್ನ ಸರ್ವಾಧಿಕಾರಿ ಬದುಕಿದ್ದಾನೆ ಅನ್ನೋದಕ್ಕೆ ನನ್ನ ಪ್ರಕಾರ 90 to 98%, ಆ್ಯಕ್ಚುಲಿ 100% ಆತ ಬದುಕಿಲ್ಲ. ಆದರೆ 1% ಅಲ್ಲಿ ಇರಾನ್ನ ಸೈನಿಕರಿಗೆ ಸುಳ್ಳು ಹೇಳಿ ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಇಂತಹ ಸಂದೇಶವನ್ನು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಅದೇನೇ ಆಗಲಿ, ಇರಾನ್ನ ನಾಯಕ ನಿಜಕ್ಕೂ ಭೂಗತ ಲೋಕದಲ್ಲಿ ಸೇಫ್ ಆಗಿದ್ದಾನ? ಒಂದು ವೇಳೆ ಆತ ಬದುಕಿ ಬಂದರೆ ಅಮೆರಿಕ ಮತ್ತು ಇಸ್ರೇಲ್ ಸ್ಥಿತಿ ಏನಾಗಬೇಡ. ಅಮೆರಿಕ ಇರಾನನ್ನು ಸಂಪೂರ್ಣವಾಗಿ ಕೈ ವಶ ಮಾಡ್ಕೊಳತ್ತೆ ಅಂತ ಏನು ಕನಸ್ಕೊಂಡಿದ್ನಲ್ಲ ಟ್ರಂಪು, ಆ ಕನಸೆಲ್ಲವೂ ನುಚ್ಚುನೂರಾಗತ್ತೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.